ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ತುರುವೇಕೆರೆ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಏನಪ್ಪ ಅಂದರೆ ರಾತ್ರಿ ನಮ್ಮೂರಿಗೆ ಬಂದಿದ್ದೀನಿ. ಯಾಕೆ ಅಂತ ನಾನು ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಗೊತ್ತಾಗುತ್ತೆ ನೋಡಿ. ನಮ್ಮಮ್ಮ ಎಲ್ಲ ಜೋಡಿಸ್ತಾ ಬೈತಾ ಇರುತ್ತೆ, ಯಾವಾಗಲೂ ವಟ 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 ಆಟ ಅಂತ ಇರುತ್ತೆ ನಮ್ಮಮ್ಮ. ಅಮ್ಮ ಎಲ್ಲಮ್ಮ ನಿನ್ನ ಮಕ್ಕ ತೋರ್ಸಮ್ಮ, ನೋಡವ ಎಷ್ಟು ಚೆನ್ನಾಗಿದೆಯಾ ಅದು ಕಿರ್ಲಿಸ್ಬಿಡು ನೋಡಿ. ಎಲ್ಲ ಏನು ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಕಾಗೆ ಮುಕ್ಕಿ ಚೊಳಿಗೆಲ್ಲ ರೆಡಿ ಆಯ್ತು ನೋಡಿ. ಇವನು ಸ್ಕೂಲ್ಗೆ ಹೋಗೋಕ್ಕೆ ಅಪ್ಪ ಹೆಂಗಿಕ್ಕೊಂಡು ಅನ್ನ ಉಂಟು ನೋಡಿ. ಇವನು ಇವತ್ತು ಸ್ಕೂಲ್ಗೆ ಹೋಗಲ್ವಂತೆ. ಇವನು ಹೋಗಲ್ಲ ಸ್ಕೂಲ್ಗೆ, ಹೋಗಲ್ಲ ಇವನು ನೋಡಿ. ಇವಳಂತೂ ಇಲ್ಲಿ ಬಂದರೆ ಫೋನ್ ಹಿಡ್ಕೊಂಡು ಕುತ್ಕೊಳ್ಳೋದೇ ಆಗುತ್ತೆ ಇವಳು. ಅಜ್ಜಿ ಆಯನ್ನು ಜೀವನ್ಸತಿ ಅಜ್ಜಯ್ ಆಯನ್ನು ನೋಡಿ. ಒಂಥರ ಓದಿಕೆ ತಾಡ್ದಾಗಡ್ತಾನೆ. ನೋಡಿ ಫ್ರೆಂಡ್ಸ್, ನಮ್ಮನೆ ಕಸ ಗುಡ್ಸಕ್ ಬಂದರು ನೋಡಿ. ಇವ್ರಿಗೆ ಹೊಡಿತಾರಂತೆ, ಕಸ ಗುಡ್ಸಕ್ ಬಂದರು ಇವ್ರು ನೋಡಿ. ಭರತನಾಟ್ಯ ಆಡ್ತಾವ್ರಿ. ಅವಳು ಭರತನಾಟ್ಯ ಆಡ್ತಾವಳೆ. ಹಾಗೆ ಅಮ್ಮ ಟೊಮೊಟೊ ಬಾತ್ ಮಾಡಿತ್ತು ತಿಂಡಿಗೆ. ಟೊಮೊಟೊ ಬಾತ್ ಅಮ್ಮ ಒಂಥರ ತುಂಬ ಚೆನ್ನಾಗಿ ಮಾಡುತ್ತೆ. ಯಾಕೆ ಅಂತ ಗೊತ್ತಿಲ್ಲ, ತಾಯಿ ಕೈಯಲ್ಲಿ ಮಾಡೋದೇ ಆ ಟೇಸ್ಟೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಂಥರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮಮ್ಮ ಮಾಡೋ ತಿಂಡಿ ಎಲ್ಲ ನಂಗೆ ತುಂಬ 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 ಇಷ್ಟ. ನಮ್ಮಮ್ಮಗೆ ಸ್ವಲ್ಪ ಕಾಲು ನೋವು, ಹಾಗಾಗಿ ಎಲ್ಲ ಕೆಲಸನೂ ಕಾಲು ನೀಡ್ಕೊಂಡೇ ಮಾಡೋದು. ಕೂತ್ಕೊಂಡ್ರೆ ನಮ್ಮಮ್ಮ ಕಾಲು ಮಾಡ್ಸೋಕ್ಕಾಗಲ್ಲ, ಕಾಲು ನೀಡ್ಕೊಂಡೇ ಇರುತ್ತೆ ನೋಡಿ. ಹಾಗೆ ತಿಂಡಿ ಎಲ್ಲ ತಿಂದು ನೆಲ ಒರೆಸ್ಕೊಂಡು ಮತ್ತೆ ಮಗ ಬಂದಿದ್ದ. ನಾನು ಯೂಟ್ಯೂಬ್ ಚಾನಲ್ ದಿನ ನಿನ್ನ ನೋಡ್ತಾ ಇರ್ತೀನಿ ಕಡೆ ಅಂತ ಹೇಳಿ ನನ್ನ ರೇಗಿಸ್ತಿದ್ದ ನೋಡಿ. 3 ನಾಮ ಬೇರೆ ಹಾಕ್ಕೊಂಬಂದಿದ್ದಾನೆ. ಅವನು ತಿರುಪತಿಗೆ ಹೋಗಿದ್ದ. ತಿರುಪತಿಯಿಂದ ಬಂದು ದಾಸಪ್ಪಂಗೆ ಇಕ್ಕಿಸ್ತಾರೆ, ಅದನ್ನೇ ಇಟ್ಟು ದಾಸಪ್ಪಂಗೆ ಇಕ್ಕಿಸಿದ್ರು. ಅದಕ್ಕೆ ನಾಮ ಯಾರೋ ಹಾಕಿದ್ದು ಅಂತ ಕೇಳಿದ್ರೆ ದಾಸಪ್ಪ ಹಾಕ್ತಾ ನಾಮನ ಅಂತ ಹೇಳ್ತಾ ಇದ್ದಾನೆ. ಈಗ ಒಂದು ಕಡೆ ಅಮ್ಮ ಸ್ನಾನ ಎಲ್ಲ ಮಾಡಿಕೊಂಡು ಆರತಿಗೆ ರೆಡಿ ಮಾಡ್ತಾಯಿದ್ದೆ. ಅಜ್ಜಿ ಕಾಯಿ ತುರಿತಾ ಇತ್ತು ನೋಡಿ. ಏನಕ್ಕೆ ಆರತಿ ಅಂದರೆ ಇವತ್ತು ನಮ್ಮೂರಲ್ಲಿ ಕುನಂದಮ್ಮನ ದೇವಸ್ಥಾನದಲ್ಲಿ ಹಬ್ಬ ಇದೆ. ಅದು ದೇವ್ರದ್ದು ಹಬ್ಬ ಇವತ್ತು. ಹಾಗಾಗಿ ಅಮ್ಮ ಹೇಳಿ ಆರತಿ ಮಾಡ್ತಾಯಿದ್ದೆ. ಅದಕ್ಕೋಸ್ಕರನೇ ನಾನು ಬೆಂಗಳೂರಿಂದ ಬಂದಿದ್ದು ನೋಡಿ. ನಾನು ಈ ಥರ ರೆಡಿಯಾಗಿದ್ದೀನಿ, ಚೆನ್ನಾಗಿ ಕಾಣ್ತಾ ಇದ್ದೀನ ನೋಡಿ. ನಮ್ಮಮ್ಮ ಬೈತಾ ಇರುತ್ತೆ, ರೆಡಿಯಾಗಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ತಾಳೆ, ರೀಲ್ಸ್ ಮಾಡಿಕೊಂಡು ಅಂತ ಬೈತಾನೇ ಇರುತ್ತೆ ನೋಡಿ. ಅಮ್ಮ ಎಲ್ಲ ಫುಲ್ಲು ರೆಡಿ ಮಾಡ್ತಾನೆ ನಾನು ರೆಡಿ ಆಗೋದ್ರೊಳಗೆ ನೋಡಿ. ಎಷ್ಟು ಚೆನ್ನಾಗಿ ರೆಡಿ ಮಾಡಿದೆ ಅಮ್ಮ ಅಂತ. ನಮ್ಮಮ್ಮ ಏನೋ ಒಂಥರ ಎಲ್ಲ ಫಾಸ್ಟಾಗಿ ಕೆಲಸ ಮುಗಿದು ಬಿಡ್ಬೇಕು ನಮ್ಮಮ್ಮಗೆ ಅಷ್ಟು ನೋಡಿ. ನಮ್ಮ ಅಜ್ಜಿ ಒಂದು ಕಡೆ ಪೂಜೆ ಮಾಡಿದೆ. ಈಗ ಅಮ್ಮ ಆರತಿ ಎಲ್ಲ ರೆಡಿ ಮಾಡ್ಕೊಂಡು ಆರತಿ ಎಲ್ಲ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಮ್ಮ ನೋಡಿ. ಅಮ್ಮನ ಪೂಜೆ ಮಾಡ್ತಾ ಇದೆ ನಮ್ಮಮ್ಮ ನೋಡಿ. 2 ಸುತ್ತು ಹಿಂಗೆ ಅಂದ್ಕಂಡು ಎಲ್ಲಾಡ್ಸೋದು ಅಷ್ಟೇ. ಭಕ್ತಿಯಿಂದ ಪೂಜೆ ಮಾಡಮ್ಮ ಅಂದರೆ 2 ಸುತ್ತು ಹಿಂಗಂತೈತೆ. ಅದನ್ನು ಮನೆ ಹೆಣ್ಮಕ್ಳಿಗೆ ಆರತಿ ಒರೆಸ್ಬೇಕು ತಲೆ ಮೇಲೆ. ಸ್ವಲ್ಪ ದೂರ ಅವಳಿಗೆ ಹೊರ್ತ್ಕೊಂಡು ಹೋಗೋಕ್ಕಾಗಲ್ವಲ್ಲ, ಸ್ವಲ್ಪ ದೂರ ಅಮ್ಮ ಒರೆಸುತ್ತೆ. ಹಾಗೆ ನಾನು ಇಟ್ಕೊಂಡು ದೇವಸ್ಥಾನಕ್ಕೆ ಹೊರಟು ಇವಾಗ ನೋಡಿ. ನನ್ನ ಮಗ ವೀಡಿಯೋ ಮಾಡ್ತಾ ಇದ್ದಾನೆ, ನೀನು ಬರೋದಿಲ್ಲ ವೀಡಿಯೋ ಮಾಡ್ತೀನಿ ತಗೊಂಬರಕ್ಕ ಅಂತ. ಅಕ್ಕ ಅಂದರೆ ಅವನು ಚಿಕ್ಕಮ್ಮ ಅಂತ ಯಾವತ್ತೂ ಕರೆಯಲ್ಲ ನಮ್ಮ ಅಕ್ಕನ ಮಗ. ಅವನು ಬರೀ ಅಕ್ಕ 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 ಅನ್ನೋದೇ ನೋಡಿ. ಇದೇ ದೇವಿ ಪೂಜೆ ಇವತ್ತು ನೋಡಿ. ಎಷ್ಟು ಚೆಂದ ಕಾಣ್ತಿದ್ದಾಳೆ ಅಮ್ಮ ಅಲ್ಲ, ಸಕ್ಕತ್ತಾಗಿ ಕಾಣ್ತಿದ್ದಾಳೆ. ಅವಳು ನೋಡೋದೇ ಒಂಥರ ಖುಷಿ ನಮಗೆ. ಆ ದೇವಸ್ಥಾನದಲ್ಲಿ ಏನೋ ಒಂಥರ ಆ ದೇವಸ್ಥಾನ ನೋಡ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿ, ಆನಂದ, ಸಂತೋಷ, ಖುಷಿ ಎಲ್ಲ ಒಂದೇ ಸತಿ ಆಗೋಗುತ್ತೆ. ಆಮೇಲೆ ನಾನು ದೇವರಿಗೆ ಆರತಿ ಬೆಳಗ್ತಾ ಇದ್ದೆ ನೋಡಿ. ಎಲ್ಲ ಆರತಿ ಎಷ್ಟೊಂದು ಜನ ಬಂದಿದ್ರು ಗೊತ್ತಾ, ತುಂಬ ಜನ ಬರ್ತಾರೆ. ಇಡೀ ಊರೂರೇ ಈ ಹಬ್ಬ ಮಾಡುತ್ತೆ. ಇಡೀ ತುರುವೇಕೆರೆಯಲ್ಲೇ ಆಲ್ಮೋಸ್ಟ್ ಒಂದು 3/4% ಮಾಡೇ ಮಾಡ್ತಾರೆ. ಯಾಕಂದರೆ ಇನ್ನು 1/4% ಅವರು ಇವರು ಇದ್ದೇ ಇರ್ತಾರಲ್ಲ ಮುಸ್ಲಿಮ್ಸ್ ಎಲ್ಲ, ಹಾಗಾಗಿ 3/4% ಮಾಡೇ ಮಾಡ್ತಾರೆ ಈ ದೇವ್ರ ಹಬ್ಬನ. ಇಲ್ಲಿ ಬಂದು ಆಚೆ ಬಂದು ಎಲ್ಲ ಆರತಿ ಬೆಳಗಿ ಅದನ್ನು ಕಣಗಳು ಎಲ್ಲ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ತೆಗ್ದಾಕ್ಬಿಟ್ಟು ಒಂದು ಮಿತ್ಕೆ ತಮಟ ಇಟ್ಬಿಟ್ಟು ನಾವು ಮನೆಗೆ ಹೋಗಬೇಕು. ಯಾಕಂದರೆ ತಮಟ ಇಡಲೇಬೇಕಲ್ಲಿ ಸ್ವಲ್ಪ. ಒಂದು ಮಿತ್ಕೆ ಅಂದರೆ 2 ಮಿತ್ಕೆ ಮಿದ್ದಿರ್ತಾರೆ. ಆರತಿ ದೊಡ್ಡವು 2 ಆರತಿ ಜೊತೆ 2 ಮಿತ್ಕೆ ಇರುತ್ತೆ. 2 ಮಿತ್ಕೆ ಹಿಂಗೆ ಮಿದ್ದು ಅದನ್ನು ಅಲ್ಲಿಗೆ ಇಟ್ಬಿಟ್ಟು ಬರಬೇಕು ದೇವ್ರಿಗೆ. ಅದು ದೊಡ್ಡದೆಲ್ಲ ನಮಗೆ, ಚಿಕ್ಕದೆಲ್ಲ ದೇವ್ರಿಗೆ. ದೇವ್ರ ಹೆಸ್ರು ಹೇಳಿ ನಾವೇ ತಿನ್ನೋದಲ್ವಾ ನೋಡಿ.
ಆಮೇಲೆ ಇಲ್ಲಿ ಕೋಳಿ ಕೊಯ್ತಾಯಿದ್ರು. ನಾನು ವೀಡಿಯೋ ಮಾಡೋಣ ಅನ್ನೋ ಅಷ್ಟೊತ್ತಿಗೆ ಅಮ್ಮ ಕೋಳಿ ಕೊಯ್ಸ್ಕೊಂಬಿಟ್ಟಿತ್ತು ಬೇಗ, ಇಲ್ಲಾಂದರೆ ವೀಡಿಯೋ ಮಾಡ್ತಿದ್ದೆ. ತಡಿಯಮ್ಮ ಅಂತ ಹೇಳ್ತಾ ಇದ್ದೀನಿ, ನಮ್ಮಮ್ಮ ಬರೋ ಅಷ್ಟೊತ್ತಿಗೆ ಕೋಳಿ ಕೊಯ್ಸ್ಕೊಂಬಿಟ್ಟು ಆಟೋ ಹೋಗ್ಬಿಡ್ತಾನೆ ಅಂತೇಳಿ. ಆಮೇಲೆ ಅದೇ ಚಿಕನ್ ತಂದು ರೆಡಿ ಮಾಡೋಕ್ಕೆ ಕೊಟ್ಟು ಕ್ಲೀನ್ ಮಾಡೋಕ್ಕೆ ಅಂತೇಳಿ ಕ್ಲೀನ್ ಮಾಡಿಸ್ಕೊಂಡು ಮನೆಗೆ ಹೋಗಿ ಅಡುಗೆ ಮಾಡಬೇಕಲ್ಲ, ಬೇಗ ಹೋಗಿ ಅಡುಗೆ ಮಾಡಬೇಕು. ಅದು ಅಲ್ಲದೆ ಸಲ್ದೆ ನಾನು ಊರಿಗೆ ಬೇರೆ ಹೋಗಬೇಕು, ಹಾಗಾಗಿ ಬೇಗ ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಎಲ್ಲ ಬಿಡಿಸ್ತಾ ಇದ್ದೀನಿ ಅಮ್ಮ ನಾನು ಸೇರಿಕೊಂಡು. ನಮ್ಮಮ್ಮ ಯಾವಾಗಲೂ ಕಾಲು ಹಿಡ್ಕೊಂಡೆ ಕೆಲಸ ಮಾಡೋದು, ಯಾರೂ ತಪ್ಪು ತಿಳಿಬೇಡಿ. ಹಾಗೆ ಇದು ನೆನ್ನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮಮ್ಮನೂ ಬರ್ತಾಯಿದೆ ಜೊತೆಯಲ್ಲಿ. ನಮ್ಮಮ್ಮ ಹೇಗೆ ಬರ್ತಿದೆ ಅಂದರೆ, ನಮ್ಮದು ಡ್ರೈ ಕ್ಲೀನ್ ಶಾಪ್ ಇದೆಯಲ್ಲ, ಅದಕ್ಕೆ ಸೀರೆ ಡ್ರೈ ಕ್ಲೀನ್ ಕೊಡ್ತಾರೆ. ಆ ಸೀರೆ ತೊಗೊಂಡು ಅಮ್ಮ ಬೆಂಗಳೂರಿಗೆ ಬರ್ತೈತೆ. ಬೆಂಗಳೂರಿಂದ ಡ್ರೈ ಕ್ಲೀನ್ ಮಾಡಿಸ್ಕೊಂಬರೋದಮ್ಮ. ನೋಡಿ ಗೊರಗುಂಟೆ ಪಳ್ಳಿಗೆ ಬಂದು ಇಳಿದು ಅಲ್ಲಿಂದ ಬನಶಂಕರಿ ಬಸ್ ಹತ್ಬೇಕು ನಾವು ಇವಾಗ. ಅಮ್ಮ ಇನ್ನೇನು ಹೋಗ್ತೇನೆ ನೀನು ಮನೆಗೆ ಬಾ ಅಂತೇಳಿ ಅಕ್ಕನ ಮನೆಗೆ ಕರ್ಕೊಂಡು ಹೋಗ್ತಿದ್ದೆ. ಇಲ್ಲೇ ಅಕ್ಕನ ಮನೆ ಹತ್ರ ಬಂದೆ ಆಲ್ರೆಡಿ. ಇವಾಗ ಬಂದು ಅವಳ ಮನೆ ಹತ್ರ ಬಸ್ ಕಾಯೋದೇ ನನಗಿರೋದು, ಎಷ್ಟೊತ್ತಾದರೂ ಬಸ್ ಬರಲೇ ಇಲ್ಲ. ನಮ್ಮ ಅಕ್ಕನ ಮನೆ ಮೆಟ್ಲತ್ತೋ ಅಷ್ಟೊತ್ತಿಗೆ ನನಗೆ ಅಯ್ಯೋ ರಾಮ, ಚಿಕ್ಕ ಚಿಕ್ಕ ಮೆಟ್ಲು. ನಮ್ಮಮ್ಮ ನೋಡ್ರಿ ಪಾಪ ಮಗಳಿಗೆ ಅಕ್ಕಿ ಹೊತ್ಕೊಂಡು ಎಲ್ಲೇ ಇದೆಯಾ ಲಾವಣ್ಯ ಇನ್ನೂ. ಅಯ್ಯೋ ಅಮ್ಮ, ಅವಳೆಲ್ಲಿ ಬರ್ತಾಳವ. ನೋಡೋಣ ಏನು ಮಾಡ್ತಾ ಇದ್ದಾಳೆ ಮನೇಲಿ ಅಂತ. ಬಂದ್ಲು ನೋಡಿ, ಇಲ್ಲೇ ಇದ್ದಾಳೆ, ನಾವು ಬರ್ತೀವಿ ಅಂತ. ನೋಡಿ ಒಂದು ಬ್ಯಾಗ್ ಇಸ್ಕೊಳಕ್ಕೆ ಬರ್ತಾಯಿಲ್ಲ ನಮ್ಮ ಕೈಲಿ. ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ಆ ತಂಗಿ ಬಂದವಳಂತ ಏನೂ ಇಲ್ಲ, ಏನಿಲ್ಲ ಏನಿಲ್ಲ. ಅಯ್ಯೋ ನೋಡಿ ಅಮ್ಮ ಅಂದರೆ ಹೆಂಗೆ ಹೊಡೈತವಳೆ, ತಂಗಿ ಅಂದರೆ ಬತ್ತಾ ಇಲ್ಲ ಅವಳು. ತಂಗಿ ಅಂದರೆ ಬೆಲೆ ಇಲ್ಲ, ಬರೀ ಅಕ್ಕ. ತಾಯಿ ಏನು ತಂದಿದ್ದಾರೆ ಅಂತ ನೋಡೋದೇ ಆಗುತ್ತೆ ಇವಳು. ತಾಯಿ ಸಾಯ್ತಿದ್ರು ಪರವಾಗಿಲ್ಲ, ಅಮ್ಮ ಏನೇನು ತಂದಿದ್ಯಾ ಅಂತ ಕೇಳ್ತಾಳೆ. ಇಂಥ ಮಗಳು ಹುಟ್ಟಬೇಕಿತ್ತ, ಇಂಥ ಮಗಳು. ಹಿರಿ ಮಗಳಂತೆ ತೊಳಿ ಮಗಳಾಗ್ಬಿಟ್ಟವಳೆ. ಏನ್ ಮಾಡಿದ್ಯಾ? ಅಯ್ಯೋ ನಮಗೆ ಭಾಳ ಮೊಸರನ್ನ ಏನು ತಿಂದಿಲ್ಲ. ಅಲ್ಲಿಂದ ನಿನಗೋಸ್ಕರ ಉಪವಾಸ ಬಂದಿದ್ದೀನಿ. ನೋಡಿ ಇದನ್ನ ಮಾತ್ರ ಯಾವ ಕಾರಣಕ್ಕೂ ಅವಳು ಬಿಚ್ಚಲ್ಲ. ಇದು ಆಸ್ತಿ ಅವಳದು. ಎಂಥ ಆಸ್ತಿ ಅಂದರೆ ಅವಳದು. ಅದರಲ್ಲಿ ಡೈಮಂಡು ಚಿನ್ನ ಎಲ್ಲ ಸುತ್ತಿ ಇಟ್ಕೊಂಡಿರ್ತಾಳೆ. ಎಲ್ಲ ಕ್ಲೀನ್ ಮಾಡಿದ್ಲಂತ. ಇವತ್ತು ಅಮ್ಮ ಬರ್ತೈತೆ ಅಂತ ಕ್ಲೀನ್ ಮಾಡಿ ನೀರು ಕೊಡಲ್ಲ. ಆಯ್ತಾ ಕ್ಯಾನೆಲ್ಲ ನೀರು ಕೊಡೆ, ಒಂದು ಕ್ಯಾನ್ ನೀರು ಕುಡಿಬೇಕು ನಾನು. ಅಯ್ಯಪ್ಪ ದೇವ, ಓಳ್ ಬಿದ್ದವಳೆ. ನಮ್ಮ ಅಕ್ಕ ಬರ್ತಿದ್ದಂಗೆ ಬಿಸಿ ಬಿಸಿ ಕಾಫಿ ಕೊಡ್ತಾ ಇದ್ದಾಳೆ ನಮಗೆ. ಯಾಕೆ ಕೈ ಕೊಡ ಅಂತದಿಲ್ವಾ ನಿನಗೆ? ಚೆನ್ನಾಗಿಲ್ಲ ಅದು ಎಣ್ಣಿದ್ದಂಗೆ ಐತೆ. ನೋಡು, ಕಾಫಿ ಕೈ ಕೊಟ್ರೆ ಕುಡಿಯೋದು. ಕಾಫಿ ಕೈ ಕೊಟ್ರೆ ಕುಡಿಯೋದು. ಕಾಫಿ ಕೈ ಕೊಟ್ಟೆ, ಯಾವಾಗ್ಲೂ ಕೊಟ್ರೆ ಕುಡಿಯಲ್ಲ ನಾನು ಕಾಫಿನ. ಏನು ಮಾಡ್ತಾ ಇದೀಯವ್ವ? ತಿರ್ಗುತ್ತಾವಳಂತ. ನೀನು ಕಾಫಿ ಕೊಡತಕ್ಕ ಕೈ ಕೊಡತಕ್ಕ ನಾನು ಕುಡಿಯಲ್ಲ. ಏನು ಮಾಡೋದು ಫ್ರೆಂಡ್ಸ್, ರೆಸ್ಪೆಕ್ಟೇ ಇಲ್ಲ, ಫುಲ್ ಅನ್ರೆಸ್ಪೆಕ್ಟ್. ನಮ್ಮಮ್ಮ ಬ್ರೆಡ್ ತಿಂದು ಎಷ್ಟೋ ದಿನ ಆಯ್ತು. ಇಲ್ಲಿಗೆ ಬಂದಾಗ ಕೊಡ್ಸಿರೋದು ನಾಯಿಗಾಕ ಬ್ರೆಡ್ ಕೊಡ್ತೀನಿ.
ದೊಡ್ಡ ದೊಡ್ಡ ಮಗಳಿಗೆ ನಾಯಿಗಾಕ ಬ್ರೆಡ್ ಅವ್ನು ಬಿಸಿ ಬ್ರೆಡ್ ಒಂದ ಅದು ತಣ್ಣಗ ಅಣ್ಣಕಲ್ಲಾಗೈತಿ ರೋಸ್ಟ್ ಆಗಿದೆ. ನಾವ್ ಆಮೇಲೆ ಇನ್ನೊಂದು ಏನೋ ತಿಂದು ಅಮ್ಮ ನಾನು ಈಗ ಏನ್ ತಿಂದ್ರಿ? ಅದೇನೋ ಪನ್ನೀರ್ ಪಪ್ಸ್. ನಿಮ್ ಮನೆ ಹತ್ರ ಚೆನ್ನಾಗಿರುತ್ತೆ ಕಣೆ ಪನ್ನೀರ್ ಪಪ್ಸು. ಟ್ರೈನ್ ಹತ್ರ ಹೋಗ್ತೀವಲ್ಲ, ಟರ್ನಿಂಗ್ ಅಲ್ಲಿ ಒಂದು ಬೇಕ್ರಿ ಐತೆ ನೋಡ್ದು ಲೆಫ್ಟಿಗೆ. ನಿಮ್ ಮನೆ ಕೊಡ್ಸಿದ್ರು ನಿಮ್ಮ ಮಾಮ. ಅವ್ರಿಗೆ ಇದು ಬ್ಯಾಟ್ರಿ ಬ್ಯಾಗ್ಸ್ ಹಾಕ್ಸ್ಕೊಳಕ್ ಹೋದ್ವಲ್ಲ, ಹೊಟ್ಟೆ ಹಸ್ಬಿಟ್ಟಿತ್ತು, ಮಧ್ಯಾಹ್ನ ಏನೋ ತಿಂದಿದ್ದಿಲ್ಲ. ಅವಾಗ ಅಲ್ಲಿ ಬೇಕ್ರಿ ತರ ನಿಲ್ಲಿಸ್ಬಿಟ್ಟು ಅದೇ ಪಪ್ಸ್, ಪನ್ನೀರ್ ಪಪ್ಸ್ ಕೊಡ್ಸಿದ್ರು. ಸಕ್ಕತ್ತಾಗಿ ತಿಂದ್ಬಿಟ್ಟು ಕೊಡು ಸಾಕು. ನೀರು ಉರಿಸ್ತಲ್ಲ ಅದಕ್ಕೆ ಮುಯ್ಯಿಗೆ ಮುಯ್ಯಿ ಸೇಡು ಅವ್ರಿಗೂ ಹಂಗೆ ಕೊಟ್ಟರೆ ಕೊಡಲ್ಲ. ಬೇಡ ಅವಳಿಗೆ. ಹಾಗೆ ಎಲ್ಲ ಚಿಕನ್ ತರೋದ ಅಂತ ಹೋಗ್ತಾ ಇದ್ದೀವಿ. ಯಾಕಂದರೆ ಅಕ್ಕ ಚಿಕನ್ ತಿಂದಿರಲಿಲ್ಲಲ್ಲ, ಊರಿಗೆ ಬಂದಿರಲಿಲ್ಲಲ್ಲ. ಹಾಗಾಗಿ ಅಮ್ಮಂಗೆ ದೊಡ್ಡ ಮಗಳು ಬಿಟ್ಟು ತಿನ್ನೋಕೆ ಇಷ್ಟ ಆಗ್ದಲೆ ಸ್ವಲ್ಪ ತಂದು ಮಾಡಿದ್ದು. ಈಗ ಮತ್ತೆ ದೊಡ್ಡ ಮಗಳ ಮನೆಗೆ ಬಂದು ಚಿಕನ್ ಮಾಡಿಸ್ತಾ ಇದೆ ಅಮ್ಮ. ನೋಡಿ ಅದೇ ಜಯಮ್ಮ ದೊಡ್ಡ ಮಗಳಿಗೆ ತುಂಬ ಖರ್ಚು ಮಾಡ್ತೈತೆ, ಚಿಕ್ಕ ಮಗಳಿಗೆ ಏನು ಖರ್ಚು ಮಾಡಲ್ಲ. ಸಾಕ್ಷಿಗೆ ವಿಡಿಯೋ ಮಾಡ್ಕೊಂಡಿರ್ತೀನಿ ಖರ್ಚು ಮಾಡಿದ್ಯಾ ಅಂತ. ಆಮೇಲೆ ಎಲ್ಲ ಲೆಕ್ಕ ಬರ್ದು ಇಡ್ತೀನಿ, ಅವಳಿಗೆ ಇಷ್ಟು ಕೊಟ್ಟಿದ್ಯಾ ನನಗೆ ಇಷ್ಟು ಕೊಟ್ಟಿಲ್ಲ. ಈಗೆಲ್ಲ ಚಿಕನ್ ಎಲ್ಲ ತಗೊಂಬಂದಿದ್ದೀವಲ್ಲ, ಬಾ ಬೇಗ ಹೋಗಿ ಅಡುಗೆ ಮಾಡೋಣ. ಹಾಗೆ ಇದು ನಮ್ಮ ಅಕ್ಕನ ವಾರಗಿತ್ತಿ ಮನೆ. ಸ್ವಾಮಿಗೆ ಬಟ್ಟೆ ತಂದಿರಲಿಲ್ಲ, ಹಾಗಾಗಿ ಅವಳು ಮುದ್ದಾಡಿಸ್ತಾ ಇದ್ದಾಳೆ. ಅವಳು ನಾನು ತುಂಬ ಕ್ಲೋಸ್, ತುಂಬ ಕ್ಲೋಸ್. ಏಯ್ ಮನೆಗೆ ಬಂದಾಳೆ, ಮಾತಾಡ್ಸಬಿಟ್ಟು ತಪ್ಪ ಮುದ್ದಾಡ್ತಾಳೆ. ಇಲ್ಲ ಅವಳು ಟ್ಯೂಷನ್ಗೆ ಹೋಗೋಣ. ಆಡಲಿ ಇಲ್ಲ, ಟ್ಯೂಷನಿಂದ ಮತ್ತೆ ಎಲ್ಲ ಆಟಾಡಕ್ ಹೋಗೋಳೆ. ನೀವೇ ಯಾವಾಗ ಬಂದ್ರಿ? ಈಗ ಜಸ್ಟ್ ಅರ್ಧ ಗಂಟೆ ಆಯ್ತು. ನೋಡಿ ವಿಡಿಯೋ ಮಾಡ್ತಾಳೆ. ವಿಡಿಯೋ ಮಾಡ್ತೀನಿ ಅಂತಾಳೆ, ಮತ್ತೆ ತಪ್ಕೊತಾಳೆ. ನಿನ್ನ ಕಣ್ಣು ಮುಚ್ಕೊಳ್ಳ, ನನ್ನ ಕಣ್ಣು ದೇವ್ರ ಮನೆಯಲ್ಲಿ ಅಂತ ಕೇಳ್ತೈತೆ. ಅವಳಿಗೆ ಡ್ರೆಸ್ ತಂದಿಲ್ಲ, ಅದಕ್ಕೆ ಬಂದೆ. ಯಾರಿಗೆ? ಅವಳಿಗೆ ಟೀ ಶರ್ಟ್ ಕೊಡೋಣ. ಒಳ್ಳೆ ಬ್ಲೂಟೂತ್ ಇಟ್ಟಾಳೆ. ಓ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರ ನಾನು? ಅಲ್ಲ, ಹಿರೇಕನ್ ಜಾಳಿ ಮನೆ ಮಂದಿಗೆಲ್ಲ ಅಂತ ನಾನು ಮಾಡಿ ನನ್ನಿಂದ ಎಷ್ಟೊಂದು ಜನ ಸ್ಫೂರ್ತಿಯಾಗಿದ್ದಾರೆ. ಓಹೋ ಅಲ್ಲ, ನನ್ನಿಂದ ಎಷ್ಟು ಜನ ನೋಡು. ಇವಳು ಅಂತ ಅಲ್ಲ, ಎಲ್ಲರೂ ಎಷ್ಟೊಂದು ಜನ ಮಾಡಿದ್ದಾರೆ ನನ್ನಿಂದ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದಾರೆ. ಏ ನಾನು ಮಾಡ್ತೀನಿ ಅಂತ ಎಲ್ಲ ವಿಡಿಯೋ ಮಾಡ್ತೀರಾ ಅನ್ರಿ? ನೋಡು ನಾವಿಬ್ರು ಹಂಗ ಆಡ್ತೀವಲ್ಲ, ಅವ್ರಿಬ್ರು ಹಂಗ ಆಡ್ತಾರೆ. ಹವಾ ಬಿದ್ಲು ಸಾನು. ಅದು ಒಂದು ಸೈಜು. ನೋಡಿ ಇವಳು ಕಬೋರ್ಡಲ್ಲಿ ಎಷ್ಟು ಚೆನ್ನಾಗಿ ಬಟ್ಟೆ ಜೋಡಿಸೋಳೆ ಅಂತ. ನಾನು ಹಿಂಗೆ ಜೋಡಿಸಲ್ಲ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಾಯಿಗೆ ಬಂದಂಗೆ ಬೈತೈತೆ. ನೋಡಿ ಅದು ಅವಳವೇ. ನೋಡಿ ಇದೊಂದು ಬೀರಲ್ಲು ಅವಳವೇ. ಈ ಬೀರಲ್ಲಿ ಯಾರೋ ಇಟ್ಟಿದೆಯೇ? ಲೇ ನಿನ್ನ ಗಂಡನ ಬಟ್ಟೆ ಇಕ್ಕಕ್ಕೆ ಜಾಗ ಎಲ್ಲ ಐತೆ? ಅಲ್ಲ ಕಣೆ, ಎರಡರಲ್ಲೂ ನೀನೇ ಇಟ್ಟಿದೆಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಜೋಡಿಸಿದಾಳೆ ನಮ್ಮಮ್ಮ. ಇದನ್ನು ನೋಡ್ಬಿಟ್ಟು ನೀನು ಇಟ್ಟಿದ್ಯಾ ಅಂತ ನನ್ನ ಬಾಯಿಗೆ ಬಂದಂಗೆ ಬೈತಾ ಐತೆ. ನೋಡಿ ಎಷ್ಟು ಚೆನ್ನಾಗಿಟ್ಟವಳೆ. ಅಲ್ಲ ಕಣೆ, ಲೇ ನಿನ್ನ ಗಂಡನ ಬಟ್ಟೆ ಇಷ್ಟ ಏನೇ? ನಮ್ಮ ಅಡುಗೆ ಮನೆ ತೋರಿಸ್ತೀನಿ. ಅಡುಗೆ ಮನೆಯಲ್ಲೇ ಇರೋದು ಮಜಾ ಫ್ರೆಂಡ್ಸ್. ಅಡುಗೆ ಮನೆ
ನೋಡಿ ಬಟ್ಟೆ ಮಾತ್ರ ಎಷ್ಟು ಚೆನ್ನಾಗಿ ಜೋಡಿಸಿರೋದಷ್ಟೇ. ಅಡುಗೆ ಮನೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಅಂತ ನೋಡಿ. ಪಾತ್ರ ನೋಡಿ ಎಷ್ಟು ಬಕ್ಕ ನೋಡು. ಏನು ಏನು ಬರೀಲಿ 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 ಬೈಲ್ ಬೈ ಚೆನ್ನಾಗಿತ್ತು ಬೈಲಿ. ನಿನ್ನ ಮಗಳೇ ಹಾಕೊಡ್ತಾವಳೆ ಏನಂತ ಬೆಳಗಿಂದ ಸುಮ್ಕೋತಿರುತ್ತ ನಮ್ಮಮ್ಮ ಅಂತ. ಅಯ್ಯೋ ಪಾಪಿ ಅವಳ ಕೈಲಿ ಮಾತಾಡ್ಸು. ಏಯ್ ಬಾರ ಇಲ್ಲಿ ನವ್ಯ ಓದ್ಲವಳಾಲೆ ಬೈಲ್ ಬೇಗ. ನಿಮ್ಮಮ್ಮ ಬೆಳಗಿಂದ ಏನ್ ಮಾಡ್ತಿರ್ತಾಳಪ್ಪ? ಸುಮ್ಮನೆ ಕೂತಿರ್ತಾಳ. ಏಯ್ ಮರ್ಯಾದೆ ಅಂತ ಏನ್ ಮಾಡ್ತಿರ್ತಾಳೆ? ಆಮೇಲೆ ಅವಳೇ ಹೇಳಿದ್ದು. ಅವಳೇ ಮರ್ಯಾದೆ ಕಳೆದಿದ್ದಾಳೆ, ಏನು ಮಾಡಕ್ಕಾಗಲ್ಲ. ನೋಡಿ ಕಾಫಿ ಕೊಡಿ ಅಂದರೆ ಎಷ್ಟೆಷ್ಟುದ್ದ ಕೊಟ್ಟಳು. ಇದ್ರ ತುಂಬ ಕೊಟ್ಟಿದ್ಲು, ನಾನು ಅದನ್ನು ತಗೊಂಡೋಗಿ ಒಯ್ದು ಬಂದಿದ್ದೀನಿ. ಇವಳು ಕುಡಿಯೋ ಕಾಫಿ ನೋಡಬೇಕು. ಎಲ್ಲೇ ನಿಮ್ಮ ಕಾಫಿ ಲೋಟ ತಗೊಂಡು ಹೋಗಿ ಕಾಫಿ ಲೋಟ ತಗೊಬರ್ರೆ. ನಿಮ್ಮ ಕಾಫಿ ಲೋಟ ತೋರಿಸ್ಬೇಕು ನಾನು ಹೋಗಿ. ಕೆಳಗಡೆ ತೋರಿಸಿ ಅಲ್ಲಿ ಕಾಫಿ ತೋರಿಸಿ ಎಷ್ಟೈತೆ ನೋಡಿ. ಅಯ್ಯೋ ದೇವ ಕೃಷ್ಣ ಪರಮಾತ್ಮ, ಯಾರು ನೋಡಿದ್ರೆ ಏನಂತ್ಕೋಬೇಕು, ರಾಮ ನನಗೆ ನಂಗೆ ಇದೇ ಜಾಸ್ತಿ ಆಗೋಯ್ತು ಕಾಫಿ. ಆದ್ರೆ ನಾನು ಕುಡಿತೀನಿ, ಬೆಳಗ್ಗೆ ಒಂದು ಟೈಮ್ ಕುಡಿತೀನಿ. ಅಷ್ಟೇ. ಕಬಾಬ್ ಎಲ್ಲ ರೆಡಿ ಆಯಿತು. ಯಾಕೆ ಇನ್ನೊಂದೆಲ್ಲ ಸಾರು ಅಪ್ಪನ ಅಮ್ಮ ಪಲ್ಲಿಗೆ ಬೇಡ ನಮ್ಮ ಅವರೇ ಕಾಲ ತಿಂದಿಲ್ಲ ತಗೊಳ್ಳಿ ತಿಂತಾರೆ ಅದಕ್ಕೋಸ್ಕರ. ವಾವ್ ಪಲ್ಯ ನೋಡಿ ಎಷ್ಟು ಚೆನ್ನಾಗೈತೆ. ನಮ್ಮ ಮನೇಲಿ ಅವರೆಕಾಳು ಮುಗ್ಗಿಯೋ ತಕ್ಕ ಅವರೆಕಾಳು ಸೀಸನ್ ಮುಗ್ಗಿಯೋ ತಕ್ಕ ಪಲ್ಯನೇ. ಹಂಗೆ ಇರಲಿ ಬಿಡು. ನಮ್ಮಮ್ಮ ಈ ಕಡೆ ಚಿಕನ್ ಹುರಿತಾ ಇದೆ. ಓಕೆ ಗೈಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಂಗೆ ತುಂಬ ಹೊಟ್ಟೆ ಹಸಿತಿದೆ, ಊಟ ಮಾಡಬೇಕು. ಬೆಳಗ್ಗೆ ಊಟ ಮಾಡಿ ಬಂದಿರೋದು ನಾನು. ಇದುವರೆಗೂ ಏನೂ ತಿಂದಿಲ್ಲ, ಹೊಟ್ಟೆಗೆ ತುಂಬ ಹೊಟ್ಟೆ ಹಸಿತಾ ಇದೆ. ನಮ್ಮ ಅಕ್ಕ ಬಂದಾಗ ಏನಾರ ಮಾಡಿರ್ತಾಳೆ ಅಂತ ಬಂದರೆ ಏನೂ ಇಲ್ಲ. ಅದಕ್ಕೆ ಪಾಪ ನಮ್ಮಮ್ಮನೇ ಅಡುಗೆ ಮಾಡ್ತಾಯಿದ್ದೆ. ನಮ್ಮಮ್ಮ ಎಲ್ಲೋದ್ರೂ ನಮ್ಮಮ್ಮನೇ ಅಡುಗೆ ಮಾಡೋದು, ನಮ್ಮಮ್ಮನೇ ಎಲ್ಲೋದ್ರೂ ಅಡುಗೆ ಮಾಡೋದು. ಇವಾಗ ನನ್ನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ರಲ್ಲ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಬಾಯ್ ಹೇಳೆ. ಬಾಯ್ ಬಾಯ್.